ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ಇರುವ ಆರ್ಕೆ ಗಾರ್ಡನಿಯಾ ಹೋಟೆಲ್ ಆವರಣದಲ್ಲಿ ಫ್ಲೋರಾ ಸಂಸ್ಥೆ ಹಾಗೂ ಆನೇಕಲ್ ತಾಲೂಕು ಹಸಿರು ಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಇವರ ಸಹಯೋಗದಲ್ಲಿ ಹೂವಿನ ಬೆಳೆಗಳ ಸಂರಕ್ಷಿತ ಕೃಷಿ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ವಿಚಾರ ಸಂಕಿರಣ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆನೇಕಲ್ ತಾಲೂಕು ಹಸಿರು ಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕೂನು ಮಡಿವಾಳ ಸೋಮಣ್ಣ ಅವರು ವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಹೂವಿನ ಬೆಳೆಗಳ ಸಂರಕ್ಷಿತ ಕೃಷಿ ಕುರಿತು ವಿಜ್ಞಾನಿ ಎಡ್ವಿನ್ ಅವರು ರೈತ ಬಾಂಧವರಿಗೆ ಮಾಹಿತಿ ನೀಡಿದರು. ಇನ್ನು ವಿಚಾರ ಸಂಕಿರಣದಲ್ಲಿ ಫ್ಲೋರಾ ಸಂಸ್ಥೆ, ಎಸ್ಕೆ ಗೂಟಗುಡ್ಡಿಯ, ರೋನಕ ಗೂಟಗುಡ್ಡಿಯ, ಆನೇಕಲ್ ತಾಲೂಕು ಹಸಿರು ಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷ ಲೋಕೇಶ್ ರೆಡ್ಡಿ ಮತ್ತು ಪದಾಧಿಕಾರಿಗಳು ಹಾಗೂ ರೈತ ಬಾಂಧವರು ಭಾಗಿಯಾಗಿದ್ದರು. ನೇಗಿಲ ಹಿಡಿದು ಹೊಲದಳು ಹಾಡ್ತಾ ಉಳುವ ಯೋಗಿಯ ನೋಡಲ್ಲಿ ಓ ಓಹೋ ನೇಗಿಲ ಹಿಡಿದು ಹೊಲದಳು ಹಾಡ್ತಾ ಉಳುವ ಯೋಗಿಯ ನೋಡಲ್ಲಿ ಓ ಫಲವನ್ನು ಬಯಸದ ಸೇವೆಯ ಪೂಜೆಯ ಕರ್ಮವೈಹ ಪರ ಸಾಧನವೋ ಕಷ್ಟದೊಳನ್ನವ ದುಡಿವನ ತ್ಯಾಗಿ सृष्टि नियमदೊಳಗವನೇ ಹೋಗಿ अपॉर्चुनिटी देने की आप लोग ग्रोअर्स लोग को ये अपना कंपनी के बारे में एक्सप्लेन करने का मौका मिला और मिस्टर एडविन हॉलैंड से आए हैं, जरबरा के एक्सपर्ट हैं. वो जरबरा के बारे में टेक्निकल कल्टीवेशन गाइड आप लोग को सबको समझाएंगे. सो थैंक यू फॉर कमिंग एंड या पुनीत ಆನೇಕಲ್ ಹಸಿರು ಮನೆ ಬೆಳೆಗಾರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಆರ್ಥಿಕ ಸ್ವಾಗತವನ್ನು ಕೊಡಿಸ್ತಾ ಇದ್ವಿ. ಅದೇ ರೀತಿ ಫ್ಲೋರಾ ನಮ್ಮ ಮಾಲೀಕರಾದಂಥ ರೋಹನಕ್ ಉಡೇಟಿಯ, ಎಸ್ಕೆ ಗುಟಗುಟಿಯ ಅವರಿಗೂ ಕೂಡ, ಹಾಗೆ ಎಡಿನಂಥ ವಿಜ್ಞಾನಿಗಳಾದಂಥ ಅವರಿಗೂ ಕೂಡ ನಾವು ಆರ್ಥಿಕವಾಗಿ ನಾವು ಸ್ವಾಗತವನ್ನು ಬಯಸ್ತೀವಿ. ಈ ದಿನ ಒಂದು ವಿಶೇಷವಾದಂಥ ಒಂದು ದಿನ ಅಂತ ಹೇಳ್ಬೋದು. ನಾವು ಪುಷ್ಪ ಬೆಳೆಗಾರರಿಗೆ ಏನು ಈ ಫ್ಲೋರಾ ಇವರು ರೋಹನಕ್ ಅವರು ನಮಗೆ ಸರ್ ಒಂದು ಸೆಮಿನಾರ್ಗೆ ಒಂದು ಅವಕಾಶ ಮಾಡಿಕೊಡಿ, ಒಂದು ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳೋದಕ್ಕೆ ನಿಮ್ಮ ಒಂದು ಸಂಸ್ಥೆಯ ಕಡೆಯಿಂದ ಆನೇಕಲ್ ತಾಲೂಕಲ್ಲಿ ಒಂದು ವೇದಿಕೆಯನ್ನು ಒಂದು ನಿರ್ಮಾಣ ಮಾಡಿಸಿ ರೈತನೆಲ್ಲ ಒಗ್ಗೂಡಿಸಿ ಒಂದು ವಿಚಾರ ಸಂಕಿರಣ ಮಾಡಬೇಕಂತ ಕೇಳಿದಾಗ ಅವ್ರ ಮನವಿಯನ್ನು ಕೊಟ್ಟಾಗ ನಾವು ನಮ್ಮ ಸಂಘದ ಪರದಲ್ಲಿ ನಾವು ಒಂದು ಚರ್ಚೆ ಮಾಡಿ ಒಂದು ಈ ದಿನವನ್ನು ನಿಗದಿಪಡಿಸಿ ಅವರಿಗೆ ಕೊಟ್ಟಾಗ ಈ ದಿನ ಅವರು ಬಂದು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಒಂದು ರೈತರ ಒಂದು ಏನು ಒಂದು ಪುಷ್ಪ ಬೆಳೆ ಬೆಳೀತಾ ಇದ್ದಾರೆ. ರೋಸ್ ಆಗ್ಬೋದು, ಕಾರ್ನೇಶ್ ಆಗ್ಬೋದು, ಅಥವಾ ಜರ್ಬರ ಮುಂತಾದ ಪುಷ್ಪ ಬೆಳೆಗಳು ಈಗಾಗಲೇ ಅವರು ಚಿರಪರಿಚಿತರಾಗಿದ್ದಾರೆ. ನಮಗೆ ಅವರ ಒಂದು ಕಂಪನಿಯ ಕಡೆಯಿಂದ ಜರ್ಬರಾನು ಇದೆ, ಈಗ ಕಾರ್ನೇಷನ್ನು, ಜಿಪ್ಸೋಪಿಯಾ, ಕಿಸಾಂತಮ್ ಈ ಹೂವುಗಳ ಒಂದು ಚಿರಪರಿಚಯ ರೈತರು ಕೂಡ ಅವರಿಗೆ ಚಿರಪರಿಚಯ ಇರೋದ್ರಿಂದ ಇನ್ನೂ ಒಂದು ಹೆಚ್ಚಿನ ಒಂದು ಅವರಿಗೆ ರೈತರಿಗೆ ಸಲಹೆ ಸೂಚನೆಗಳನ್ನು ತಾಂತ್ರಿಕವಾಗಿ ಅವರಿಗೆ ನಾವು ಜೊತೆಯಲ್ಲಿ ನಿಂತು ಅವರಿಗೆ ತಿಳುವಳಿಕೆ ಕೊಟ್ಟು ಅವರ ಒಡನಾಟದಲ್ಲಿ ನಾವು ಇರ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಡುತ್ತಾ ಇಲ್ಲಿ ಈ ದಿನ ಬಂದು ಅವರು ನಮಗೆ ಇಲ್ಲಿ ಒಂದು ಸಹಕಾರ ಕೊಟ್ಟು ಒಂದು ವೇದಿಕೆಯನ್ನು ನಮ್ಮ ರೈತರೆಲ್ಲ ಸೇರಿ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಲು ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅವರು ಫ್ಲೋರಾ ಒಂದು ಕಂಪನಿಯ ಮಾಲೀಕರಿಗೆ ನಾವು ನಮ್ಮ ಸಂಘದ ಪರವಾಗಿ ನಮ್ಮ ರೈತರ ಪರವಾಗಿ ನಾನು ಅನಂತ ವಂದನೆಗಳನ್ನು ಮಾಡ್ತೀನಿ. ಈಗ ಏನು ಒಂದು ಈ ಕಾರ್ಯಕ್ರಮ ಇನ್ನೇನು ಸ್ಟಾರ್ಟ್ ಆಗ್ತದೆ, ಅವರಿಗೆ ಒಂದು ಗೌರವ ಮತ್ತು ಸನ್ಮಾನ ಮಾಡಿದ ನಂತರ ಅವರು ವಿಜ್ಞಾನಿಗಳು ಇಲ್ಲಿ ಎಲ್ಲ ರೀತಿಯ ಒಂದು ಬೆಳೆಯ ಏನು ಆಗುಹೋಗಳ ಅಂದರೆ ಬೆಳೆಯತಕ್ಕಂಥವು ಯಾವ ನಿರ್ವಹಣೆ ಮಾಡಬೇಕು, ಏನೇನು ಕ್ರಮಗಳನ್ನು ಹಸಿರು ಮನೆಯಲ್ಲಿ ಉಪಯೋಗಿಸಬೇಕು, ನಾವು ಯಾವ ತಂತ್ರಜ್ಞಾನಗಳನ್ನು ನಾವು ಅಳವಡಿಸ್ಕೊಂಡಾಗ ನಮಗೆ ಹೆಚ್ಚು ಇಳುವರಿ ಅಥವಾ ಮುಂತಾದ ಒಂದು ಒಳ್ಳೆಯ ಒಂದು ಬೆಳೆಯಲು ಅನುಕೂಲವಾಗ್ತದೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ತಮಗೇನಾದರೂ ಕೇಳಬೇಕಾದಂಥ
ಏನು ಉತ್ತರಗಳು ಬೇಕಾದಂಥ ಪ್ರಶ್ನೆಗಳನ್ನ ಕೇಳಬೇಕಾದ್ರೆ ಒಂದು ಕೊನೆಯಲ್ಲಿ ಒಂದು ಅವಕಾಶವನ್ನು ಕೂಡ ಕಲ್ಪಿಸ್ಕೊಡ್ತೀವಿ. ತಾವು ಅವರ ಪ್ರಶ್ನೆಗಳನ್ನೆಲ್ಲ ಕೇಳ್ಬೋದು. ಅವರು ವಿಜ್ಞಾನಿಗಳು ಇಂಗ್ಲೀಷಲ್ಲಿ ಹೇಳ್ತಾರೆ, ಅದನ್ನು ಕನ್ನಡ ಅನುವಾದವನ್ನು ನಮ್ಮ ಪುನೀತ್ ಅವರು ಹಾಗೆ ತರ್ಜಮೆ ಮಾಡಿ ಹೇಳ್ತಾರೆ. ಅದನ್ನೆಲ್ಲ ತಾವು ನೋಟ್ ಮಾಡಿಕೊಂಡು ಏನಾದರೂ ವಿಷಯ ಕೇಳೋದಿದ್ದು ಅಥವಾ ಅನುಮಾನಗಳಿದ್ದರೆ ಅವನ್ನ ಕೊನೆಯಲ್ಲಿ ಕೇಳಕ್ಕೆ ಒಂದು ಕಾಲಾವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿ ನನ್ನ ಈ ಭಾಷೆಯನ್ನು ಮುಗಿಸ್ತಾ ಇದ್ದೀನಿ. See so many faces here. I try to explain something of gerbera cultivation, just the general basics. It is partly based on Asian conditions, but also on southern European conditions, which are comparable with Indian conditions. A little bit complicated. India has a very typical climate, extreme climate, with a long dry season, but also a very long rain season. So it can differ with other conditions worldwide. First, I will explain something about the origins of gerbera. So as explained, I will tell you something about the origins, the natural environment, very important to mimic the natural conditions for an optimal plant growth, something about photosynthesis, assimilation and dissimilation, humidity, related by stress levels of the plant. The last one is a whole list of chemicals which we use in Europe. In Europe, many chemicals are banned, so it is limited to what is allowed in the European Union. First, the origins of gerbera. Originally it comes from the highlands in Africa, southern Africa, Mozambique, Zimbabwe, Natal, and it is growing actually at an altitude of 11 to 1700 meters. That means that it is a very moderate climate with an annual average of 16 degrees only. You can compare it actually with the environment what we have here in southern India, because southern India is 1200 meters at altitude and more or less the same climate conditions with a long period of dry weather and followed by a long wet period. Gerbera is actually from origin a semi-desert plant. It is growing in the steppes and the savanna. So that means long periods with dry weather and a longer period with wet weather. For that reason, gerberas need to store water, and the water is stored in the roots. For that reason, you see that the roots of gerbera are at least 5 millimeters thick. So fleshy, woody, fleshy roots which can store water during the dry season. So to grow gerberas, it's very important to mimic the natural conditions where the original gerbera is coming from. So there you see a photo of an original gerbera which is completely different than the gerbera you know. And this is actually a gerbera viradifolia. The gerberas which you use is the gerbera jamesonii. ಮೊದಲ ಸ್ಲೈಡ್ನ ಒಂದು ಕನ್ನಡದ ತರ್ಜಮೆಯನ್ನು ನಾನು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ಮೇಜರ್ಲಿ ಏನಂದ್ರೆ ಜರ್ಬರಾದ ಆರಿಜಿನೇಷನ್ ಎಲ್ಲ ಆಯಿತು ಸೌತ್ ಆಫ್ರಿಕಾ, ಮೊಜಂಬಿಕ್, ನಟಾಲ್ ಮತ್ತು ಜಿಂಬಾಬ್ವೆಯ ಪ್ರದೇಶಗಳಲ್ಲಿ ಜರ್ಬರಾದ ಮೂಲ ಒರಿಜಿನ್ ಆಗಿದ್ದು. ಜರ್ಬರಾ ಮೇಜರ್ಲಿ ಒಣ ಮತ್ತು ಉಷ್ಣ ಪ್ರದೇಶಗಳಲ್ಲಿ ಬೆಳೀತಕ್ಕಂಥ ಒಂದು ಸಸ್ಯ. ಸೊ ಆದ ಕಾರಣ ಏನ್ ಮೇಜರ್ಲಿ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ಅಂದ್ರೆ ಜರ್ಬರಾಗೆ ಅತಿ ಹೆಚ್ಚು ನೀರು ಬೇಕಾಗಲ್ಲ. ಅದರ ಫ್ಲೆಶಿ ರೂಟ್ಸ್ ಏನಿರುತ್ತೆ ಅದರಲ್ಲಿ ಜಾಸ್ತಿ ಪ್ರಮಾಣದ ನೀರನ್ನ ಶೇಖರಿಸಿಕೊಂಡು ಇಟ್ಕೊಳ್ತಕ್ಕಂಥ ಒಂದು
ಸಾಮರ್ಥ್ಯ ಆ ಜರ್ಬರ ಸಸ್ಯಕ್ಕಿದೆ. ಸೊ ನಮ್ಮ ಬಹುತೇಕ ರೈತರು ಮಾಡ್ತಕ್ಕಂಥ ತಪ್ಪು ಅಥವಾ ಏನು ಪ್ರಾಕ್ಟೀಸ್ ಅಂತ ಹೇಳ್ಬೋದು, ರೆಗ್ಯುಲರ್ ಪ್ರಾಕ್ಟೀಸ್, ರೆಗ್ಯುಲರ್ ಆಗಿ ದಿನ ನಾವ್ ಹೆಂಗ್ ಊಟ ಮಾಡ್ತೀವೋ ಹಂಗೆ ದಿನಕ್ಕೆ 2 ಸಲ ಅಥವಾ 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ ಅಂತ ಪೀರಿಯಾಡಿಕಲಿ ಫ್ರೀಕ್ವೆನ್ಸಿ ಇಟ್ಕೊಂಡು ನೀರನ್ನ ಕೊಡ್ತೀರಿ. ಬಟ್ ಇವ್ರ ಪ್ರಕಾರ ಏನಂದ್ರೆ ಜರ್ಬರ ಉಷ್ಣ ಮತ್ತು ಒಣ ಪ್ರದೇಶದಲ್ಲಿ ಬೆಳೆತಿರ್ತಕ್ಕಂಥ ಅದು ಮೂಲ ಆ ಪ್ರದೇಶಗಳಲ್ಲಿ ಇರ್ತಕ್ಕಂಥದ್ದು. ಸೊ ಅದಕ್ಕೆ ಅತಿ ಹೆಚ್ಚಾದ ನೀರಿನ ಅವಶ್ಯಕತೆ ಇರೋದಿಲ್ಲ ಅಂತ. Okay, the next item I want to highlight about photosynthesis and the process what's behind it. A plant is growing and flowering and breeding because of photosynthesis. They make from carbon dioxide and water under the influence of solar light, the sunlight. They make sugars and oxygen. That process we call assimilation. ಅಂತ ಒಂದು ಪ್ರಕ್ರಿಯೆ ಏನು ಸಸ್ಯಗಳಲ್ಲಿ ಆಗುತ್ತೆ, ನಾವು ಹೇಗೆ ಊಟವನ್ನ ತಯಾರು ಮಾಡ್ಕೊಂಡು ಅಡಿಗೆ ಮಾಡ್ತಕ್ಕಂಥ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಅಡಿಗೆ ಮಾಡ್ಕೊಳ್ತಕ್ಕಂಥದ್ದು. ಗಿಡ ತನ್ನ ಅಡಿಗೆಯನ್ನ ಮಾಡ್ಲಿಕ್ಕೆ ಏನೇನು ಉಪಯೋಗಿಸ್ಕೊಳ್ಳುತ್ತೆ, ಸೂರ್ಯನ ಬೆಳಕು, ಕಾರ್ಬನ್ ಡೈಆಕ್ಸೈಡ್ ಇವೆರಡನ್ನ ಉಪಯೋಗಿಸ್ಕೊಂಡು ತನ್ನ ಆಹಾರವನ್ನ ತಾನು ಪ್ರೊಡ್ಯೂಸ್ ಮಾಡ್ಕೊಳ್ತಕ್ಕಂಥದ್ದೇ. ಅದನ್ನೇ ಸಿಂಪಲ್ ಆಗಿ ಜಸ್ಟ್ ನಾನು ಎವ್ರಿ ಸ್ಲೈಡ್ ನ ಸಿಂಪಲ್ ಆಗಿ ಟ್ರಾನ್ಸ್ಲೇಟ್ ಮಾಡ್ತೀನಿ. ಐ ಡೋಂಟ್ ವಾಂಟ್ ದಿಸ್ ಟು ಬಿ ಲೈಕ್ ಎ ಪೊಲಿಟಿಕಲ್ ಟ್ರಾನ್ಸ್ಲೇಷನ್, ಸಮಥಿಂಗ್ ಲೈಕ್ ದಟ್, ಪ್ಲೀಸ್. Very important that it is not disturbed by other influences, and I will all the time I will revert back to the photosynthesis when certain problems occur. Then we have assimilation, which is actually photosynthesis, and dissimilation. Assimilation is actually the process, carbon dioxide plus water under the influence of solar light will produce glucose, sugar and oxygen, but during the night there is no sunlight, so the process is reversed. So the plant is actually eating the sugars and the oxygen, and then they produce water and carbon dioxide. See, sometimes in certain varieties on the flower stem, when you have a flower stem, you can find rings on the flower stem, divided by dark rings and light rings. The dark rings are short, that is produced during the day. The light green rings are bigger, so that means that the plant is actually growing, and that is happening at night when it is eating the sugar and also some other chemical energy like ATPs, but that you can forget. ರಿಂಗ್ಸ್ ಗಳನ್ನ ಅಬ್ಸರ್ವ್ ಮಾಡಿರ್ಬೋದು, ಬ್ರೌನ್ ಮತ್ತೆ ಗ್ರೀನ್ ಕಲರ್ಡ್ ರಿಂಗ್ಸ್ ಇರುತ್ತೆ. ಸೊ ಮಾರ್ನಿಂಗ್ ಜರ್ಬರ ಬೆಳಗಿನ ಜಾವದಲ್ಲಿ, ಬೆಳಗಿನ ಟೈಮ್ ನಲ್ಲಿ ಅದು ಏನು ಪ್ರೊಡಕ್ಷನ್ ಮಾಡಿರುತ್ತೆ, ಫೋಟೋಸಿಂಥಸಿಸ್ ಆಗಿ ತನ್ನ ಆಹಾರವನ್ನ ಪ್ರೊಡ್ಯೂಸ್ ಮಾಡ್ಕೊಂಡಿರುತ್ತೆ. ಅದರಿಂದ ಆಗೋದು ಬ್ರೌನ್ ರಿಂಗ್ಸ್. ಅಂಡ್ ಗ್ರೀನ್ ರಿಂಗ್ಸ್ ಏನು ಸ್ಟೆಮ್ ಅಲ್ಲಿ ಕಾಣಿಸುತ್ತಲ್ಲ, ಅದು ಜರ್ಬರಾದ ಬೆಳವಣಿಗೆಯನ್ನ ತೋರಿಸುತ್ತೆ, ಜರ್ಬರ ಗಿಡದ ಬೆಳವಣಿಗೆ. ಅದು ರಾತ್ರಿ ತನ್ನ ಕಾರ್ಬನ್ ಡೈಆಕ್ಸೈಡ್ ATP ಅಂತ ಏನ್ ಹೇಳ್ತಾರೆ, ಅಡಿನೋಸಿನ್ ಟ್ರೈಫಾಸ್ಫೇಟ್, ಇಫ್ ಐ ಆಮ್ ನಾಟ್ ರಾಂಗ್, ಅದನ್ನ ಪ್ರೊಡಕ್ಷನ್ ಅನ್ನ ಅದು ಅಸಿಮಿಲೇಷನ್ ಅಂದ್ರೆ ತಾನು ಜೀರ್ಣಿಸ್ಕೊಳ್ತಕ್ಕಂಥದ್ದು, ಅದರಿಂದಾಗಿ ಗ್ರೀನ್ ರಿಂಗ್ಸ್ ಫಾರ್ಮ್ ಆಗುತ್ತೆ ಅಂತ. Short, during the day the plant is producing food for the growth during the night. In both cycluses, day and night, the plant is growing, but during the night the development goes faster than during the day. ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ, ಅಸಿಮಿಲೇಷನ್ ಜೀರ್ಣ ಕ್ರಿಯೆ ಏನು ಪ್ಲಾಂಟ್ಸ್ ಅಲ್ಲಿ ಆಗ್ತಾ ಇರುತ್ತೆ, ಅದು ಗಿಡಕ್ಕೆ ಬಹಳ ಲೈಕ್ ತುಂಬಾ ಬೆಳಗ್ಗೆ ಏನ್ ನೀವು ಪ್ರೋಸೆಸ್ ಕೊಟ್ಟಿರ್ತೀರಲ್ಲ, ಅರ್ಲಿ ಮಾರ್ನಿಂಗ್ ಅದೇನ್ ಪ್ರೋಸೆಸ್ ಆಗಿದೆ, ನೀವು ಫರ್ಟಿಗೇಷನ್ ಕೊಟ್ಟಿರ್ತೀರ, ವಾಟ್ ಎವರ್ ಇಟ್ ಇಸ್, ಏನೇನ್ ಕೊಟ್ಟಿರ್ತೀರ ಅದನ್ನ ಅದು ತನ್ನ ಆಹಾರವನ್ನ ಮಾಡ್ಕೊಂಡು ಅದರ ಅಸಿಮಿಲೇಷನ್, ನಾವು ಹೆಂಗೆ ಈಗ ಊಟ ತಿಂದ ಆದ್ಮೇಲೆ ಜೀರ್ಣ ಕ್ರಿಯೆ ಏನು ಲೇಟರ್ ಆನ್ ಹವರ್ಸ್ ಅಲ್ಲಿ ಆಗುತ್ತೋ, ಅದೇ ತರ ರಾತ್ರಿ ಹೊತ್ತಲ್ಲಿ ಆಗ್ತಕ್ಕಂಥದ್ದು. ಸೊ ನೀವು ಏನ್ ಗಿಡಕ್ಕೆ ಕೊಡ್ತಿರೋ ಅದೆಲ್ಲ ಫಸ್ಟ್ ಹಾಫ್ ಅಲ್ಲಿ ಆಗ್ಬೇಕು, ಅಂಡ್ ನೆಕ್ಸ್ಟ್ ವಾಟ್ ಎವರ್ ಇಟ್ ಹ್ಯಾಪನ್ಸ್ ರಾತ್ರಿಯಲ್ಲಿ ಅದು ಗಿಡಕ್ಕೆ ಒಳ್ಳೆಯದು ಅಂತ, ಅದು ಒಂದು ಗುಡ್ ಸೈನ್ ಆಫ್ ಗ್ರೋತ್. Okay, the next one is relation between evaporation and humidity. And here it goes many times wrong,
because of climate conditions. And I don't know if this works. I see the light there, but not on the picture. The top layer and you have the lower layer. In the lower layer, and I cannot show it by pointing, we have the stomata. The stomata is actually the mouth of the leaf. In the leaf, the humidity is always 100%. Outside the leaf, the humidity fluctuates between 40, 30 to 95%. The bigger the difference between the humidity outside the leaf and inside the leaf, the easier the plant can breathe. So he can release the oxygen or uptake the carbon dioxide. ಎಲೆಗಳಲ್ಲಿ ಹ್ಯೂಮಿಡಿಟಿ ತಾನ ಕ್ರಿಯೇಟ್ ಆಗಿರುತ್ತೆ, ಮಾಯಿಶ್ಚರ್ ಇರುತ್ತಲ್ಲ, ಅದ್ರ ಒಳಗಿನ ತಾಪಮಾನ ಮತ್ತೆ ಅದರೊಳಗಿನ ಮಾಯಿಶ್ಚರ್ ಇಂದಾಗಿ ಪ್ಲಾಂಟ್ ನ ಎಲೆಯಲ್ಲಿ ಹ್ಯೂಮಿಡಿಟಿ ಕ್ರಿಯೇಟ್ ಆಗಿರುತ್ತೆ. ಎಲೆಯಲ್ಲಿನ ಹ್ಯೂಮಿಡಿಟಿ ಮತ್ತೆ ಹೊರಗಿನ ಅಟ್ಮಾಸ್ಫಿಯರ್ ಅಲ್ಲಿನ ಹ್ಯೂಮಿಡಿಟಿ ವೇರಿಯೇಷನ್ ಇರಬೇಕು. ಲೈಕ್ ಒಳಗಿಂದು ಕಡಿಮೆ ಇದ್ದು ಹೊರಗಿಂದು ಜಾಸ್ತಿ, ಅಥವಾ ಹೊರಗಿಂದು ಕಡಿಮೆ ಒಳಗಿಂದು ಜಾಸ್ತಿ, ಆ ತರದ ವೇರಿಯೇಷನ್ ಇದ್ದಾಗ ಪ್ಲಾಂಟ್ಗೆ ರೆಸ್ಪಿರೇಷನ್, ನಾವು ಹೆಂಗ್ ಉಸಿರಾಡ್ತೀವಲ್ಲ ಅದೇ ರೀತಿ ಸಸ್ಯಗಳು ಕೂಡ ಉಸಿರಾಡ್ತವೆ, ಅದಕ್ಕೆ ತುಂಬಾ ಅನುಕೂಲಕರವಾಗಿರುತ್ತೆ. ವೇರಿಡ್ Optimum exchange of evaporation, because the evaporation is also cooling down the plant leaf itself, is between 60 and 85%. If it is higher, the plant goes in stress. If it is lower, the plant also goes in stress. And then they close the stomata. So he cannot uptake the CO2. So the whole photosynthesis process stops. 85% ಇದ್ದಾಗ ಎವಾಪರೇಷನ್ ಅಂತಕ್ಕಂಥದ್ದಾಗುತ್ತೆ. ಒಳಗಿನ ಲೀಫ್ ನಲ್ಲಿ ಇರ್ತಕ್ಕಂಥ ಎಲೆಯಿಂದ ಮಾಯಿಶ್ಚರ್ ಎವಾಪರೇಷನ್ ಏನಾಗುತ್ತೆ, ಅವಾಗ ಪ್ಲಾಂಟ್ಸ್ ತಾನಾಗ್ ತಾನು ಉಷ್ಣವನ್ನ ಹೊರಗೆ ಬಿಟ್ಕೊಟ್ಟು, ಟೆಂಪರೇಚರ್ ನ ಹೊರಗೆ ಬಿಟ್ಕೊಟ್ಟು ಕೂಲ್ ಆಗುತ್ತೆ. ಅದು ಪ್ಲಾಂಟ್ಗೆ ತುಂಬಾ ಒಳ್ಳೇದು. ಸೊ ಆ ಒಂದು ವೈಡರ್ ರೇಂಜ್ ಏನ್ 60 to 85% ಇದೆಯೋ ಆ ರೇಂಜ್ ಅಲ್ಲಿ ಹ್ಯೂಮಿಡಿಟಿ, ನಿಮ್ಮ ಪಾಲಿಹೌಸ್ ಗಳಲ್ಲಿ ಆ ರೇಂಜ್ ಅಲ್ಲಿ ಹ್ಯೂಮಿಡಿಟಿಯನ್ನ ಮೇಂಟೈನ್ ಮಾಡಬೇಕು. ಅದು ಜರ್ಬರಾ ಪ್ಲಾಂಟ್ಸ್ಗೆ ಅಥವಾ ಬಹುತೇಕ ಎಲ್ಲ ಪುಷ್ಪ ಕೃಷಿಗಳು ಏನೇನಿದೆಯೋ ಕಾರ್ನೇಷನ್ ಎಲ್ಲದಕ್ಕೂ ಕೂಡ ಅದನ್ನೇ ನಾವು ಪ್ರಿಫರ್ ಮಾಡ್ತೀವಿ. ಸೊ ಅದರಿಂದ ಏನಾಗುತ್ತೆ, ಪ್ಲಾಂಟ್ಸ್ಗೆ ಕಾರ್ಬನ್ ಡೈಆಕ್ಸೈಡ್, ಮುಂಚೆನೆ ಹೇಳ್ದಾಗೆ ಫೋಟೋಸಿಂಥಸಿಸ್ಗೆ ಕಾರ್ಬನ್ ಡೈಆಕ್ಸೈಡ್ ಬೇಕು. ಸೊ ಆ ಕಾರ್ಬನ್ ಡೈಆಕ್ಸೈಡ್ ನ ಇಂಟೇಕ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಎವಾಪರೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. When the humidity is lower than 60%, you get actually heat stress. The plant cannot breathe anymore, so he cannot cool himself down. What happened during the day is that the leaves and the flower stems are getting weak. ತುಂಬಾ ಕಡಿಮೆ ಆದಾಗ್ಲೂ ಕೂಡ ಜಾಸ್ತಿ ಎವಾಪರೇಷನ್ ಏನಾಗುತ್ತೆ, ಎವಾಪರೇಷನ್ ಜಾಸ್ತಿ ಆದಾಗ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಸ್ಟ್ರೆಸ್ ಕ್ರಿಯೇಟ್ ಆಗಿ ಪ್ಲಾಂಟ್ಸ್ ವಿಲ್ಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ, ಬಾಡೋಗೋದು ಅಂತ ಏನ್ ಹೇಳ್ತಿರಲ್ಲ ಆ ತರ ಆಗುತ್ತೆ. It's the opposite. So, and that is mainly occurring during the night and during the rain season, the monsoon, but also in the cool winter season. So the plants close the stomata again with the high humidity, and it stops the photosynthesis or the dissimulation during the night. So it results in a lower production because the sugars cannot be eaten by the plants. So he misses food during that process. ಲೈಕ್ ಹ್ಯೂಮಿಡಿಟಿ ಅಂದ್ರೆ ಲೈಕ್ ಎಲ್ಲರಿಗೂ ಗೊತ್ತಿರ್ಬೇಕು, ಲೈಕ್ ಇನ್ನರ್ ಟೆಂಪರೇಚರ್ ಅಥವಾ ಪ್ರೆಸೆನ್ಸ್ ಆಫ್ ಮಾಯಿಶ್ಚರ್ ಪಾರ್ಟಿಕಲ್ಸ್ ಅಂತ ಹೇಳ್ಬೋದು. ಅದಕ್ಕಿಂತ ಲೈಕ್ ಟೆಕ್ನಿಕಲ್ ಟರ್ಮ್ ಅಲ್ಲಿ ಹೇಳ್ಲಿಕ್ಕೆ ನನ್ಗೆ ಅಷ್ಟು ಗೊತ್ತಾಗ್ತಿಲ್ಲ, ಸೊ ಫೈನ್ ಅನ್ಕೊಂತೀನಿ. ಸೊ ವಿಂಟರ್ಸ್ ಅಲ್ಲಿ ಏನಾಗುತ್ತೆ, ಹ್ಯೂಮಿಡಿಟಿ ತುಂಬಾ ಜಾಸ್ತಿ ಆಗ್ಬಿಟ್ಟು ಪ್ಲಾಂಟ್ಸ್ಗೆ ಸ್ಟೊಮ್ಯಾಟಲ್ ಓಪನಿಂಗ್ಸ್ ಏನು ಪರ್ಸ್ಪಿರೇಷನ್ ಅಥವಾ ರೆಸ್ಪಿರೇಷನ್ ಆಗುತ್ತೆ ಅದು ಕ್ಲೋಸ್ ಆಗ್ಬಿಡುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಇಂಟೇಕ್ ಆಗಲ್ಲ, ಪ್ರಾಪರ್ ಫುಡ್ ಪ್ರಿಪರೇಷನ್ ಆಗಲ್ಲ. ಸೊ ದಟ್ಸ್ ವಾಟ್ ವಿಂಟರ್ಸ್ ಅಲ್ಲಿ ಸ್ವಲ್ಪ ನಿಮ್ಮ ಪ್ರೊಡಕ್ಷನ್ ಡೌನ್ ಆಗುತ್ತೆ. Humidity is one of the most important things in gerbera cultivation, but in plant cultivation in general. In Europe, we have high-tech greenhouses, so we can artificially increase or decrease the humidity inside the greenhouse.
In India, you have actually all open greenhouses and very difficult to close windows, or maybe impossible. And so it gives the plants more stress. In the next sheet, I show you a table which is temperature related to humidity. In general, the higher the temperature, the more humidity it can contain. The lower the temperature, it can contain less humidity. So the dark yellow color is actually on the left side. You see the temperature, above you see the humidity, and the dark yellow color is the most optimum humidity for the plant in relation with the temperature. And that we call the deficit of humidity. ಟೆಂಪರೇಚರ್ ನ ರಿಲೇಶನ್ಶಿಪ್ ಅನ್ನ ಇಲ್ಲಿ ಈ ಟೇಬಲ್ ಅಲ್ಲಿ ಕೊಟ್ಟಿದ್ದಾರೆ. ಟೆಂಪರೇಚರ್ ಜಾಸ್ತಿ ಆದಂಗೆ ಹ್ಯುಮಿಡಿಟಿ ಕಡಿಮೆ ಆಗುತ್ತೆ, ರಿಲೇಟಿವ್ ಹ್ಯುಮಿಡಿಟಿ ಅಂತಕ್ಕಂಥದ್ದು. ಸೊ ಆಪ್ಟಿಮಮ್ ರಿಲೇಟಿವ್ ಹ್ಯುಮಿಡಿಟಿ ಯಾವ ರೇಂಜ್ ಅಲ್ಲಿ ಇರಬೇಕು ಅಂತ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. 60 to 75% ಅಥವಾ 80% ವರ್ಗ. ಸೊ ಇನ್ ಬಿಟ್ವೀನ್ ರೇಂಜ್, ಆ ರೇಂಜ್ ನಲ್ಲಿನೇ ಆಪ್ಟಿಮಮ್ ಹ್ಯುಮಿಡಿಟಿ. ಸೊ ಟೆಂಪರೇಚರ್ ಅಂಡ್ ರಿಲೇಟಿವ್ ಹ್ಯುಮಿಡಿಟಿ ಎರಡನ್ನೂ ಇಂಟರ್ ರಿಲೇಟ್. What is not dark yellow, the plant is getting stress. So no stress for the plants between a DH of 3, higher than 3 and lower than 6, which is strongly depending on the temperature. If you have, for example, a lower than 3, so then there's a too high humidity, you can solve it by using fans, open windows, and the too high humidity mainly happens at night. So for you, it is very important to look into whether you can install fans, especially during the rain season. With a DH higher than 6, we get water stress because you have a very low humidity and the plant can actually not cool himself down because it closes stomata. So the leaves are getting overheated and can get burnt. So that you can, the humidity you can increase by use shading, use air contractors or fans at the vent system, fog system, wetting paths, you name it, and this is mainly happening during the. ಏನ್ ಕೊಟ್ಟಿದಾರಲ್ಲ, ಕೆಲವು ನಂಬರ್ಸ್ ಇಂದ ಡಿನೋಟ್ ಮಾಡಿದ್ದಾರೆ ಟೆಂಪರೇಚರ್ ಮತ್ತೆ ರಿಲೇಟಿವ್ ಹ್ಯುಮಿಡಿಟಿನ. ಡೆಫಿಸಿಟ್ ಆಫ್ ಹ್ಯುಮಿಡಿಟಿ ಅಂತ ಹೇಳ್ತಾರೆ. ಲೈಕ್ ಅದರದ ರಿಲೇಷನ್ ನ ಇನ್ ಬಿಟ್ವೀನ್ ಅದರ ಯೆಲ್ಲೋ ಮಾರ್ಕ್ ಅಲ್ಲಿ ಮಾರ್ಕ್ ಮಾಡಿದಾರಲ್ಲ, ಅದನ್ನ ಡೆಫಿಸಿಟ್ ಆಫ್ ಹ್ಯುಮಿಡಿಟಿ ಅಂತ ಹೇಳ್ತಾರೆ. ಆ ಡೆಫಿಸಿಟ್ ಆಫ್ ಹ್ಯುಮಿಡಿಟಿ ಅನ್ನೋ ಯೂನಿಟ್ ಲೆಸ್ ದ್ಯಾನ್ 3 ಬಂದಾಗ ಮೇಜರ್ಲಿ ಏನಾಗುತ್ತೆ, ಪ್ಲಾಂಟ್ಸ್ ಓವರ್ ಆಲ್ ಆಕ್ಟಿವಿಟಿ ರೆಡ್ಯೂಸ್ ಆಗುತ್ತೆ. ಬೋತ್ ದ ಎಕ್ಸ್ಟ್ರೀಮ್ ಕೇಸಸ್ ಅಲ್ಲೂ ಕೂಡ ನಿಮಗೆ ಜಾಸ್ತಿ ಆಯಿತು ಅಂದ್ರೂ ಪ್ರಾಬ್ಲಮ್, ಕಡಿಮೆ ಆಯಿತು ಅಂದ್ರೂ ಪ್ರಾಬ್ಲಮ್. ಸೊ ಇನ್ ಬಿಟ್ವೀನ್ ಆಪ್ಟಿಮಮ್ ರಿಲೇಟಿವ್ ಹ್ಯುಮಿಡಿಟಿಯನ್ನ ನಾವು ಮೇಂಟೈನ್ ಮಾಡ್ಕೋಬೇಕು. ಹ್ಯುಮಿಡಿಟಿ ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಯೂಶಲಿ ತಮ್ಗೆಲ್ರಿಗೂ ಗೊತ್ತು, ಲೈಕ್ ವೆಂಟಿಲೇಷನ್ ನಾವು ಕೊಟ್ಕೋಬೇಕು. ವಿಂಟರ್ಸ್ ಅಲ್ಲಿ ಏನ್ ಮಾಡಬೇಕು, ಲೈಕ್ ಸೆಕೆಂಡ್ ಹಾಫ್ ಅಲ್ಲಿ ನಾವು ಕ್ಲೋಸ್ ಮಾಡ್ಕೊಂಡು ಒಳಗೆ ಇರೋ ಟೆಂಪರೇಚರ್ ನ ಅವಾಯ್ಡ್ ಮಾಡ್ಕೋಬೇಕು. ಬಟ್ ಆನೇಕಲ್ ಸಿಚುವೇಶನ್ಸ್ ಅಲ್ಲಿ ಅಷ್ಟೊಂದು ಕ್ಲೋಸಸ್ ಕೋಲ್ಡ್ನೆಸ್ ಬರೋದಿಲ್ಲ. ಮೇಜರ್ಲಿ ನಮ್ಗೆ ಸಮ್ಮರ್ ಅಲ್ಲಿ ಒಳಗೆ ಕೂಲ್ನೆಸ್ ಅನ್ನ ಕ್ರಿಯೇಟ್ ಮಾಡ್ಕೊಳಕ್ಕೆ ವೆಂಟಿಲೇಷನ್ ಕೊಟ್ಕೊಳ್ಳೋದು. Humidity is the biggest problem, and that result, and that probably everybody know or is familiar with, in leaf spots. And these can be caused by, it is mainly alternate. And so everything what should contact or should make contact with the leaves, it can be used because it's a leaf tension. It is lowering down the leaf tension. That is actually the right word. ಸೊ ಯಾವುದೇ ಕೆಮಿಕಲ್ ಆದ್ರೂ ಆಯ್ತು, ನಿಮ್ಮ ಫಂಜಿಸೈಡ್, ಇನ್ಸೆಕ್ಟಿಸೈಡ್ ಯಾವ್ದ್ರ ಜೊತೆನಾದ್ರೂ ಆಯ್ತು, ನೀವು ಸ್ಪ್ರೆಡರ್ ಅಥವಾ ಸ್ಟಿಕ್ಕರ್ ಆಗಿ ಏನ್ ಯೂಸ್ ಮಾಡ್ತೀರಾ ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಇದನ್ನ ಯೂಸ್ ಮಾಡ್ಬೋದು. ಯು ಕ್ಯಾನ್ ಟ್ರೈ. ಮಿಕ್ಸ್ ಮಾಡಬೇಕಂದ್ರೆ ಸ್ಪ್ರೆಡರ್ ಯೂಸ್ ಮಾಡಲೇಬೇಕು. ಸೊ MGS ಯೂಸ್ ಮಾಡಿದಾಗ ಅದು ಮಿಕ್ಸ್ ಆಗಲ್ವಲ್ಲ. ತುಂಬಾ ಈಸಿ ಮೆಥಡ್ ನಮ್ಮ ಜಯಶಂಕರ್ ರೆಡ್ಡಿ ಅವರು ಕೊಡ್ತಾರೆ. ಇನಿಷಿಯಲಿ ಹೆಂಗೆ ಲೈಕ್ ಅವರು ಜಾರ್ ಯೂಸ್ ಮಾಡ್ತಾರೆ.
ಮಿಕ್ಸರ್ ಜಾರ್ ಬರುತ್ತಲ್ಲ, ಅದ್ರ ನೀಮ್ ಆಯಿಲ್ ಮತ್ತೆ ಪೊಂಗೆಮಿಯಾ ಆಯಿಲ್ನ ಫುಲ್ ಕ್ಲಿಯರ್ ಆಗಿ ಸಿಂಪಲ್. ಈಗ ಒಂದು 1 ಲೀಟರ್ ಆಯಿಲ್ ಯಾವುದಾದ್ರೂ ತಗೊಳ್ಳಿ. 1 ಲೀಟರ್ ಆಯಿಲ್ಗೆ 8 ರಿಂದ 10 ಎಗ್ಸ್ ತಗೊಂಡು ಫಸ್ಟು ಆಯಿಲ್ ಚೆನ್ನಾಗಿ ಶೇಕ್ ಮಾಡಿ ಬಾಟ್ಲು 2 ಲೀಟರ್ ಪೆಪ್ಸಿ ಬಾಟ್ಲು ಅಥವಾ ಯಾವುದಾದ್ರೂ ಸರಿ ಮಿಕ್ಸ್ ಆದರೂ ಪರವಾಗಿಲ್ಲ. ಜಾಸ್ತಿ ಅಂದರೆ ಮಿಕ್ಸರ್ ತಗೊಳ್ಳಿ, ಅಥವಾ ನಮ್ಗೆ ಈಸಿ ಇರುತ್ತೆ ಮಿಕ್ಸರ್ ಕೆಟ್ಟೋಗುತ್ತೆ ಅನ್ನೋದು ಇರುತ್ತಲ್ವ. ಅದರಿಂದ ನಾವೇನು ಮಾಡಬೇಕು, ಪೆಪ್ಸಿ ಬಾಟ್ಲು ತಗೊಂಡು 2.5 ಲೀಟರ್ 1/2 ಲೀಟರ್ ಹಾಕ್ಕೊಳ್ಳೋದು. 1/2 ಲೀಟರ್ ಈಗ ಏನು ನೀಮ್ ಆಯಿಲ್ ತಗೊಂಡು ಚೆನ್ನಾಗಿ ಶೇಕ್ ಮಾಡೋದು. ಒಂದು 50 ಟೈಮ್ಸು ಸ್ಪೀಡಾಗಿ ಶೇಕ್ ಮಾಡಿ, ಮತ್ತು ಎಗ್ಸು ಅದಕ್ಕೆ ಒಂದು 5 ಎಗ್ಸು ಹಾಕಿ ಮತ್ತೆ ಅದನ್ನು ಚೆನ್ನಾಗಿ ಶೇಕ್ ಮಾಡಿದ್ರೆ ಕ್ರೀಮ್ ಥರ ಆಗುತ್ತೆ. ಕ್ರೀಮ್ ಥರ ಆದಾಗ ಅದಕ್ಕೆ ನಾವೇನು ಮಾಡ್ಕೋಬೇಕು, ಎಷ್ಟು ನೀಮ್ ಆಯಿಲ್ ಹಾಕಿರ್ತೀವಿ ಅಷ್ಟಕ್ಕಿಂತ ಸ್ವಲ್ಪ ಒಂದು 100 ml ಅಥವಾ 200 ml ಎಕ್ಸಸ್ ವಾಟರ್ ಹಾಕ್ಕೊಂಡು ತುಂಬ ಚೆನ್ನಾಗಿ ಶೇಕ್ ಮಾಡಿದಾಗ ಫುಲ್ಲು ಲಿಕ್ವಿಡ್ ಟೈಪ್ ಆಗೋಗ್ಬಿಡುತ್ತೆ. ಮತ್ತು ನಾವು ನೀರಲ್ಲಿ ಹಾಕಿದಾಗ ಸೇಮ್ ಕ್ರೀಮ್ ಕಲರ್ ಆಯಿಲ್ ಥರ ಮಿಕ್ಸ್ ಆಗಿಬಿಡುತ್ತೆ. ಯಾವುದೇ ಥರ ಎಮಲ್ಸಿ ಬೇಕಾಗಿಲ್ಲ. Try to spray in the afternoon. Why not in the morning? Because it dries, the chemicals dry up too quickly, and in the morning also the workers have to work. Try to minimize the quantity of spray solution on your plants, except when you have very serious infections with the most common insects, like the thrips and the mites and the whiteflies. Use or try to use chemicals not more than 2 or 3 times per year. Try to alternate the chemical use, because you have different chemical classes. So if you use all year round Vertimac, insects are getting resistant. Another very important thing is try to spray with a very high pressure. Yes, 20 to 35 bar or ATM, whatever you want to call it. The most important thing is actually that you have to control your pH. Once again, the pH is coming back. The best pH solution of your starting water to prepare a chemical should be between 5.5 to 6. In all your cases, your starting water is having a pH of 7 to 8 pH, which is too high. Very good example is that growers were always complaining that a chemical like Vertimac was not working. Yes, the chemical is working, but because of the high pH which you have, and not only you here in India, but in many other countries, it could not do its work. So the active ingredient was actually usage, majorly chemical usage. ನೀವೇನ್ ಮಾಡ್ತೀರಾ, ಸೇಮ್ ಕೆಮಿಕಲ್ ನ ಇವ್ರ ರೆಕಮೆಂಡೇಶನ್ ಪ್ರಕಾರ ಒಂದು ಕೆಮಿಕಲ್ ನ 1 ವರ್ಷದಲ್ಲಿ 2 ಅಥವಾ 3 ಟೈಮ್ಗಿನ್ನ ಜಾಸ್ತಿ ಯೂಸ್ ಮಾಡಬಾರ್ದು. ಏನಕ್ಕೆ ಅಂದ್ರೆ ಲೈಕ್ ಈಗ ಯಾವುದೋ ಒಂದು ವರ್ಟಿಮೆಕ್ ಯೂಸ್ ಮಾಡ್ತಾ ಇದ್ದೀರಾ, ವರ್ಟಿಮೆಕ್ ಯಾವುದೋ ಒಂದು ಕೀಟದ ಮೇಲೆ ಯೂಸ್ ಮಾಡ್ತಾ ಇದ್ದೀರಾ, ಸೇಮ್ ಕೆಮಿಕಲ್ ನ ಯೂಸ್ ಮಾಡ್ತಾ 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 ಅದು ಪ್ರತಿರೋಧಕ ಶಕ್ತಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ತನ್ನೊಳಗೆ. ಸೊ ಸೇಮ್ ಕೆಮಿಕಲ್ ಗೆ ನೆಕ್ಸ್ಟ್ ಮತ್ತೆ ನೀವು ಏನ್ ಕೊಟ್ಟರು ಅದು ಸಾಯಲ್ಲ. ಸೊ ಸೇಮ್ ರೀಸನ್ ಏನ್, ಅದಕ್ಕೋಸ್ಕರ ನೀವು ಯಾವುದೇ ಕೆಮಿಕಲ್ ನ ಆಲ್ಟರ್ನೇಟ್ ಚೇಂಜ್ ಮಾಡ್ತಾ ಡಿಫ್ರೆಂಟ್ ಕ್ಲಾಸಸ್ ಆಫ್ ಕೆಮಿಕಲ್ಸ್ ಬರುತ್ತೆ. ಆ ಕೆಮಿಕಲ್ಸ್ ನ ಚೇಂಜ್ ಮಾಡಿ ಯೂಸ್ ಮಾಡಬೇಕು. ಇನ್ ದ ಮೀನ್ ಟೈಮ್ pH ಇಂಪಾರ್ಟೆಂಟ್ ಇಲ್ಲಿ. ಮತ್ತೆ pH, ಹೈಯರ್ pH, ಯೂಶುವಲಿ ನೀವು ಕೆಮಿಕಲ್ ಯಾವುದೇ ಮಿಕ್ಸ್ ಮಾಡಿದಾಗ್ಲೂ 7 pH, 7 ಅಥವಾ 7 ಗಿನ ಮೇಲ್ pH ಗೆ ಹೋಗುತ್ತೆ. ಸೊ ಮೇಜರ್ ನೀವು ಅದನ್ನ 5.5 to 6 ರೇಂಜ್ ಗೆ ತರಬೇಕು. ಯೂಶುವಲಿ ಈಗ ಎಕ್ಸಾಂಪಲ್ ವರ್ಟಿಮೆಕ್ ಎಕ್ಸಾಂಪಲ್ ಕೊಟ್ಟು ಹೇಳಿದ್ರು, ಅದರಲ್ಲಿರೋ ಆಕ್ಟಿವ್ ಇಂಗ್ರೀಡಿಯೆಂಟ್ ಮೇಜರ್ ಕೆಮಿಕಲ್ ಏನಿರುತ್ತೆ ವರ್ಟಿಮೆಕ್ ಅಲ್ಲಿ, ಅದು ಆಕ್ಟ್ ಮಾಡಬೇಕು ಅಥವಾ ಅದು ಫ್ರೂಟ್ಫುಲ್ ಆಗಬೇಕು ಅಂದ್ರೆ ಅದ್ರ pH ರೇಂಜ್ 5.5 to 6 ಇರಬೇಕು. ಅದು 7 ಹೋಯ್ತು ಅಂದ್ರೆ ಅದು ನ್ಯೂಟ್ರಲೈಸ್ ಆಗೋಗುತ್ತೆ. ನೀವು ಕೆಮಿಕಲ್ ಸ್ಪ್ರೇ ಮಾಡ್ತಿರೋದು ವೇಸ್ಟ್, ಅದು ಸುಮ್ಮನೆ ನೀರು ಸ್ಪ್ರೇ ಮಾಡೋಕ್ಕಾಗುತ್ತೆ. pH ಅದಕ್ಕೆ ತುಂಬಾ ಇಂಪಾರ್ಟೆಂಟ್. ನೀವು ಯಾವಾಗ ಕೆಮಿಕಲ್ ಸ್ಪ್ರೇ ಮಾಡ್ತೀರಾ 5.5 ಇಂದ 6 ರೇಂಜ್ ಅಲ್ಲಿ pH ನ ಸೆಟ್ ಮಾಡ್ಕೊಂಡು ಮಾಡಿದಾಗಲೇ ನೀವು ಕೊಡ್ತಿರೋ ಕೆಮಿಕಲ್
ದಿನ ಫ್ಲೋರಾ ಆ್ಯಂಡ್ ಫ್ಲೋರಾ ಪುಷ್ಪ ಕೃಷಿಯ ಬಗ್ಗೆ ಹಾಗೂ ನಾವು ಆನೇಕಲ್ ತಾಲೂಕು ಹಸಿರುಮನೆ ಕ್ಷೇಮಾಭಿವೃದ್ಧಿ ಸಂಘದ ಸಹಯೋಗದಲ್ಲಿ ಚಂದಾಪುರದ ಆರ್ಕೆ ಗಾರ್ಡನ್ಯದಲ್ಲಿ ಇವತ್ತು ಒಂದು ಪುಷ್ಪ ಸಂಕಿರಣವನ್ನು ಆಯೋಜಿಸಿದ್ವಿ. ನಮ್ಮ ರೈತ ಬಾಂಧವರಿಗೆ ಪುಷ್ಪ ಬೆಳೆಗಾರರಿಗೆ ಆಗತಕ್ಕಂಥ ಅನುಕೂಲಗಳು, ಆಮೇಲೆ ಬೆಳೆಗಳನ್ನು ಬೆಳೀತಕ್ಕಂಥ ನ್ಯೂನ್ಯತೆಗಳು ಮತ್ತು ಉತ್ತಮವಾದಂಥ ಒಂದು ಸಲಹೆ ಸೂಚನೆಗಳನ್ನು ನೀಡಲು ಒಂದು ನಿವೃತ್ತ ವಿಜ್ಞಾನಿಗಳ ಯಡಿಯೂರು ಕಡೆಯಿಂದ ಆದರೆ ಫ್ಲೋರಾ ಮಾಲೀಕರಾದಂಥ ರೋನಾಕ್ ಗುಟೋಗುಟಿಯ SK ಗುಟ್ಕುಟಿಯ ಹಾಗೂ ವಿಜ್ಞಾನಿಗಳಾದಂಥ ಎಡಿನ್ ಇವರ ಒಂದು ನೇತೃತ್ವದಲ್ಲಿ ನಮ್ಮ ಆನೇಕಲ್ ಹಸಿರುಮನೆಯ ಬೆಳೆಗಾರ ಕ್ಷೇಮಾಭಿವೃದ್ಧಿ ಸಂಘದ ರೈತ ಬಾಂಧವರಿಂದ ಎಲ್ಲ ರೈತ ಬಾಂಧವರಿಂದ ನಮ್ಮ ಪುಷ್ಪ ಬೆಳೆಗಾರಗಳ ಜರ್ಬರ, ರೋಸು ಮತ್ತು ಕಾರ್ನಿಷ, ಜಿಪ್ಸೋಪಿಯಾ ಮುಂತಾದ ಬೆಳೆಗಳ ಬಗ್ಗೆ ಮಾಹಿತಿಯನ್ನು ಸಲಹೆ ಸೂಚನೆಗಳನ್ನು ನೀಡಲು ದಿನ ಒಂದು ವೇದಿಕೆ ನಿರ್ಮಾಣವಾದಂಥ ಒಂದು ಒಳ್ಳೆಯ ಸನ್ನಿವೇಶ. ಇದನ್ನು ಸದುಪಯೋಗನ ನಮ್ಮ ರೈತ ಬಾಂಧವರು ಉಪಯೋಗಿಸ್ಕೊಂಡ್ರು. ಅದರಿಂದ ನಮ್ಮ ರೈತ ಬಾಂಧವರ ಪರವಾಗಿ ಏನು ಫ್ಲೋರಾ ಕಂಪ್ನಿ ಹೂ ಬೆಳೆಗಾರರ ಒಂದು ಸಂಸ್ಥೆಗೆ ನಮ್ಮ ಕಡೆಯಿಂದ ಆರ್ಥಿಕ ಸುಸ್ವಾಗತವನ್ನು ನಾವು ಕೊಡ್ತಾಯಿದ್ದೀವಿ. ಇದ್ರ ಉದ್ದೇಶ ಏನು ಸರ್? ಸಭೆಯ ಉದ್ದೇಶ ನಮ್ಮ ರೈತರು ಈಗ ಪುಷ್ಪ ಬೆಳೆಯಲ್ಲಿ ನಮ್ಮ ಆನೇಕಲ್ ತಾಲೂಕು ಏನು ಪುಷ್ಪ ಬೆಳೆದಲ್ಲಿ ದೇಶದಲ್ಲೇ 2ನೇ ಸ್ಥಾನ ಇದೆ. ಹಾಲೆಂಡ್ ಒಂದು ದೇಶವನ್ನು ಬಿಟ್ಟರೆ ಹೂವಲ್ಲಿ ಎಲ್ಲ ನಾನಾ ಥರದ ಹೂವುಗಳನ್ನು ಹಸಿರು ಮನೆಯಲ್ಲಿ ಬೆಳೆದು ನುರಿತ ಪ್ರಗತಿಪರಂಥ ರೈತರು ನಾವು ಇಲ್ಲಿ ಇರೋದರಿಂದ ಇಲ್ಲಿ ಮಾರುಕಟ್ಟೆ ಮತ್ತು ಎಲ್ಲಕ್ಕೂ ವಾತಾವರಣ, ಇಲ್ಲಿ ಬೆಳೆಗಳು ಬೆಳೆಯೋದು ಕೂಡ ವಾತಾವರಣ ಭಾಳ ಚೆನ್ನಾಗಿದೆ. ಅದರಲ್ಲಿ ವಿದ್ಯಾವಂತ ರೈತರು ಇದನ್ನು ಆಧುನಿಕ ತಂತ್ರಜ್ಞಾನಗಳನ್ನು ಉಪಯೋಗಿಸಿ ಇವತ್ತು ಇಲ್ಲಿ ಪುಷ್ಪ ಬೆಳೆಯನ್ನು ಬೆಳೀತಾ ಇದ್ದಾರೆ. ಅದರಿಂದ ಅವರಿಗೆಲ್ಲ ಸದುಪಯೋಗ ಆಗಲಿ, ಇನ್ನೂ ಹೆಚ್ಚಿನ ಒಂದು ತಂತ್ರಜ್ಞಾನನ ಅಳವಡಿಸ್ಕೊಂಡು ಹೆಚ್ಚು ಪ್ರಯೋಜನಕಾರಿಯಾಗಿ ಇದನ್ನು ಬೆಳೆಗಳನ್ನು ಇನ್ನೂ ಅತ್ಯುತ್ತಮವಾಗಿ ಒಳ್ಳೆಯ ಒಂದು ಉತ್ತಮ ದರ್ಜೆಯ ಒಂದು ಹೂಗಳನ್ನು ಬೆಳೆಯುವಂಥ ಅವಕಾಶ ಕಲ್ಪಿಸಲಿ ಅನ್ನೋ ಸದುದ್ದೇಶದಿಂದ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೆವು. ನಮ್ಮ ರೈತರು ಕೂಡ ಅದರ ಸದುಪಯೋಗವನ್ನು ಬಳಸ್ಕೊಂಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರೈತರು ಕೂಡ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೂ ಕೂಡ ನಾನು ನನ್ನ ವೈಯಕ್ತಿಕವಾಗಿ ಉತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಮುಂದಿನ ದಿನಗಳಲ್ಲಿ ಕೂಡ ಇವರು ಇಂಥದೇ ಒಂದು ಸಮಾರಂಭಗಳನ್ನು, ಒಂದು ಪುಷ್ಪ ಸಂಕೀರ್ಣಗಳನ್ನು ಆದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಬಂದು ಲಾಭವನ್ನು ಪಡಿಬೇಕು ಅಂತ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಅವರಿಗೆ ಮನವಿ ಮಾಡ್ಕೊಳ್ತೇನೆ. Yeah, today we had a meeting about the general gerbera cultivation. It was actually based on the cultivation in Europe in combination with Indian circumstances. To explain a little bit about technical part of the cultivation, which is often forgotten. And yeah, I hope that it was arriving with the growers. Maybe it was too technical, but in general I think it was very informative for the grower in general. And I was happy to see people which I already know for some years, and that the crowd was pretty interactive. How flora improves farmers' productivity? Farmers' productivity starts with very good plant material, and I think they are one of the best with the propagation of plants and deliver top quality hardened plants to the grower. So today we, as Edwin already told, today we had a seminar on our gerbera products, our varieties, and mainly technical explanation on what the growers need to do about cultivating the crop in the right way. So I think the seminar and the presentation turned out to be very good, and
generally Florence Flora offers a wide range of plants with good quality planting material, which obviously we try to help the growers get the best output. So yeah. ಈ ಸೆಮಿನಾರಿಂದ ನಮ್ಮ ರೈತರಿಗೆ ತುಂಬ ಅನುಕೂಲ ಆಗಿದೆ. ಕೆಲವು ಕಂಪ್ನಿಗಳವ್ರು ಇನ್ನೂ ಬಂದು ಇದೇ ಥರ ಮಾಡಿದ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ.